ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಹಿಂದಿನ ವಿಡಿಯೋದಲ್ಲಿ ಆರ್ಥಿಕ ಅಭಿವೃದ್ಧಿಯ ಅರ್ಥ, ವ್ಯಾಖ್ಯಾನಗಳು, ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ನಡುವಿನ ವ್ಯತ್ಯಾಸ, ಆರ್ಥಿಕ ಅಭಿವೃದ್ಧಿಯ ಅಳತೆಗಳು ಅಂದರೆ GNP, PQLI, HDI, HI ಇದರ ವಿಸ್ತಾರವನ್ನು ನೋಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಅಸಮಾನತೆ ಮತ್ತು ಬಡತನದ ಅರ್ಥ, ಕಾರಣಗಳು ಮತ್ತು ಸೂಚಕಗಳು, ಗಿನಿ ಗುಣಾಂಕ ಸೂಚ್ಯಂಕ, ಮಾನವ ಬಡತನ ಸೂಚ್ಯಂಕ ಇವೆಲ್ಲ ನೋಡೋಣ ಬನ್ನಿ. ಒಂದು ದೇಶ ಆರ್ಥಿಕವಾಗಿ ಬೆಳವಣಿಗೆ ಸಾಧಿಸಿದರೂ ಆ ಬೆಳವಣಿಗೆಯ ಫಲ ಎಲ್ಲರಿಗೂ ಸಮಾನವಾಗಿ ತಲುಪದಿದ್ದರೆ ಸಮಾಜದಲ್ಲಿ ಅಸಮಾನತೆ ಮತ್ತು ಬಡತನ ಉಂಟಾಗುತ್ತದೆ. ಇವು ಸಮಾಜದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿವೆ. ಆದ್ದರಿಂದ ಸಮಾನತೆ ಮತ್ತು ಬಡತನವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಇವಾಗ ಅಸಮಾನತೆಯ ಅರ್ಥವನ್ನು ನೋಡೋಣ. ಸಮಾಜದಲ್ಲಿ ಜನರಿಗೆ ಆದಾಯ, ಸಂಪತ್ತು, ಶಿಕ್ಷಣ, ಆರೋಗ್ಯ ಮತ್ತು ಅವಕಾಶಗಳು ಸಮಾನವಾಗಿ ಲಭ್ಯವಿಲ್ಲದಿರುವ ಸ್ಥಿತಿಯನ್ನು ಅಸಮಾನತೆ ಎಂದು ಕರೆಯಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಕೆಲವರಿಗೆ ಹೆಚ್ಚು ಸೌಲಭ್ಯಗಳು ಇದ್ದು ಇನ್ನಿತರರಿಗೆ ಮೂಲಭೂತ ಅಗತ್ಯಗಳು ಸಿಗದಿರುವ ಪರಿಸ್ಥಿತಿ ಅಸಮಾನತೆ. ಈ ಅಸಮಾನತೆ ಉಂಟಾಗಲು ಕಾರಣಗಳೇನೆಂದು ನೋಡೋಣ. ಮೊದಲಿಗೆ ಆದಾಯ ಅಸಮಾನ ವಿತರಣೆ ಅಂದರೆ ಸಮಾಜದ ಸಂಪತ್ತು ಕೇವಲ ಜನರ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದು ಅಸಮಾನತೆಗೆ ಮುಖ್ಯ ಕಾರಣವಾಗಿದೆ. 2. ಶಿಕ್ಷಣದ ಅಸಮಾನತೆ. ಎಲ್ಲರಿಗೂ ಸಮಾನ ಶಿಕ್ಷಣ ಅವಕಾಶಗಳು ದೊರಕದಿದ್ದರೆ ಉದ್ಯೋಗ ಮತ್ತು ಆದಾಯದಲ್ಲೂ ವ್ಯತ್ಯಾಸ ಉಂಟಾಗುತ್ತದೆ. 3. ಉದ್ಯೋಗ ಅವಕಾಶಗಳ ಕೊರತೆ ಅಂದರೆ ಕೆಲವರಿಗೆ ಮಾತ್ರ ಉತ್ತಮ ಉದ್ಯೋಗಗಳು ದೊರಕಿದ್ದು ಇತರರು ನಿರುದ್ಯೋಗಿಗಳಾಗಿರುವುದು ಅಸಮಾನತೆಯನ್ನು ಹೆಚ್ಚಿಸುತ್ತದೆ. 4. ಸಾಮಾಜಿಕ ವ್ಯವಸ್ಥೆ ಅಂದರೆ ಜಾತಿ, ವರ್ಗ, ಲಿಂಗ ಆಧಾರಿತ ಭೇದ ಭಾವ ಅಸಮಾನತೆಯನ್ನು ಮುಂದುವರಿಸುತ್ತದೆ. 5. ಆರ್ಥಿಕ ನೀತಿಗಳ ದೌರ್ಬಲ್ಯ ಅಂದರೆ ಸರ್ಕಾರದ ನೀತಿಗಳು ದುರ್ಬಲರಿಗೆ ತಲುಪದೆ ಶ್ರೀಮಂತರಿಗೆ ಮಾತ್ರ ಲಾಭವಾಗುವುದರಿಂದ ಅಸಮಾನತೆ ಇನ್ನೂ ಹೆಚ್ಚಾಗುತ್ತದೆ. ಇವಾಗ ಬಡತನದ ಅರ್ಥವನ್ನು ನೋಡೋಣ. ಒಬ್ಬ ವ್ಯಕ್ತಿಗೆ ಆಹಾರ, ಬಟ್ಟೆ, ವಾಸಸ್ಥಾನ, ಶಿಕ್ಷಣ ಹಾಗೂ ಆರೋಗ್ಯದಂತಹ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಅಗತ್ಯವಿರುವ ಆದಾಯ ಅಥವಾ ಸಂಪತ್ತು ಇಲ್ಲದಿರುವ ಸ್ಥಿತಿಯನ್ನು ಬಡತನ ಎಂದು ಕರೆಯಲಾಗುತ್ತದೆ. ಈ ಬಡತನದಲ್ಲಿ 2 ವಿಧಗಳಿವೆ. ಮೊದಲನೇದು ಪರಿಪೂರ್ಣ ಬಡತನ, ಎರಡನೇದು ಸಾಪೇಕ್ಷ ಬಡತನ. ಪರಿಪೂರ್ಣ ಬಡತನ ಎಂದರೆ ಜೀವಿಸಲು ಅಗತ್ಯವಾದ ಕನಿಷ್ಠ ಅಗತ್ಯಗಳೇ ಸಿಗದ ಸ್ಥಿತಿ. ಸಾಪೇಕ್ಷ ಬಡತನ ಎಂದರೆ ಸಮಾಜದ ಸರಾಸರಿ ಜೀವನ ಮಟ್ಟಕ್ಕಿಂತ ತುಂಬ ಕೆಳಮಟ್ಟದಲ್ಲಿ ಬದುಕುವ ಸ್ಥಿತಿ. ಇವಾಗ ನಾವು ಬಡತನ ಉಂಟಾಗಲು ಕಾರಣಗಳೇನೆಂದು ನೋಡೋಣ. ಮೊದಲನೇದ್ದು ನಿರುದ್ಯೋಗ ಅಂದರೆ ಉದ್ಯೋಗಗಳ ಕೊರತೆ ಜನರನ್ನು ಬಡತನಕ್ಕೆ ತಳ್ಳುತ್ತದೆ. 2. ಕಡಿಮೆ ಆದಾಯ, ಕೆಲಸ ಇದ್ದರೂ ಸಾಕಷ್ಟು ಆದಾಯ ಸಿಗದಿರುವುದು ಬಡತನಕ್ಕೆ ಕಾರಣವಾಗುತ್ತದೆ. 3. ಶಿಕ್ಷಣದ ಕೊರತೆ, ಅಕ್ಷರಾಸಕ್ತಿ ಕೊರತೆಯಿಂದ ಉತ್ತಮ ಉದ್ಯೋಗಗಳು ಸಿಗುವುದಿಲ್ಲ. 4. ಜನಸಂಖ್ಯಾ ವೇಗವಾದ ವೃದ್ಧಿ ಅಂದರೆ ಜನಸಂಖ್ಯೆ ಹೆಚ್ಚಿದಂತೆ ಸಂಪನ್ಮೂಲಗಳ ಮೇಲಿನ ಒತ್ತಡವು ಹೆಚ್ಚುತ್ತದೆ. 5. ಆರ್ಥಿಕ ಅಸಮಾನತೆ ಅಂದರೆ ಸಂಪತ್ತಿನ ಅಸಮಾನ ವಿತರಣೆ ಬಡತನವನ್ನು ಗಟ್ಟಿಗೊಳಿಸುತ್ತದೆ.
ಇವಾಗ ನಾವು ಅಸಮಾನತೆ ಮತ್ತು ಬಡತನದ ಸೂಚಕಗಳನ್ನು ನೋಡೋಣ. ಮೊದಲಿಗೆ ಬಡತನದ ಸೂಚಕಗಳನ್ನು ನೋಡೋಣ. ಇದರ ಮೊದಲಿಗೆ ನಾವು ಸೂಚಕದ ಮೂಲಗಳನ್ನು ನೋಡೋಣ. ಬಡತನ ಮತ್ತು ಅಸಮಾನತೆ ಸಮಾಜದಲ್ಲಿ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಅಳೆಯಲು ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು ಅಥವಾ ಮಾನದಂಡಗಳನ್ನು ಬಳಸಲಾಗುತ್ತದೆ. ಇವನ್ನೇ ಬಡತನ ಮತ್ತು ಅಸಮಾನತೆ ಸೂಚಕಗಳೆಂದು ಕರೆಯಲಾಗುತ್ತದೆ. ಸೂಚಕಗಳ ಮೂಲಕ ನಾವು ಎಷ್ಟು ಜನರು ಬಡವರಾಗಿದ್ದಾರೆ, ಸಮಾಜದಲ್ಲಿ ಅಂತರ ಎಷ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಮೊದಲಿಗೆ ಬಡತನದ ಸೂಚಕಗಳನ್ನು ನೋಡೋಣ. ಬಡತನವನ್ನು ಕೇವಲ ಆದಾಯದ ಮೂಲಕ ಮಾತ್ರ ಅಳೆಯಲು ಸಾಧ್ಯವಿಲ್ಲ. ಜನರ ಜೀವನ ಮಟ್ಟ, ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಅಗತ್ಯಗಳು ಕೂಡ ಮುಖ್ಯವಾಗಿವೆ. ಇದರಲ್ಲಿ ಮೊದಲನೆಯದು ಅಪೌಷ್ಟಿಕತೆ, ಅಂದರೆ ಜನರಿಗೆ ದಿನನಿತ್ಯ ಬೇಕಾದಷ್ಟು ಪೌಷ್ಟಿಕ ಆಹಾರ ಸಿಗದಿದ್ದರೆ ಅದು ಬಡತನದ ಪ್ರಮುಖ ಸೂಚಕವಾಗಿದೆ. ಅಪೌಷ್ಟಿಕತೆಯಿಂದ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಇದು ಬಡತನದ ಗಂಭೀರ ಸ್ಥಿತಿಯನ್ನು ತೋರಿಸುತ್ತದೆ. 2. ಕಡಿಮೆ ಆಯುಷು. ಒಂದು ಸಮಾಜದಲ್ಲಿ ಜನರು ಕಡಿಮೆ ವರ್ಷ ಮಾತ್ರ ಬದುಕುತ್ತಿದ್ದಾರೆ, ಅಲ್ಲಿ ಆರೋಗ್ಯ ಸೌಲಭ್ಯಗಳು ಮತ್ತು ಜೀವನ ಮಟ್ಟ ದುರ್ಬಲವಾಗಿದೆ ಎಂದರ್ಥ. ಕಡಿಮೆ ಆಯುಷು ಬಡತನ, ಆರೋಗ್ಯದ ಕೊರತೆ, ಅಪೌಷ್ಟಿಕತೆ ಇವೆಲ್ಲದರ ಪರಿಣಾಮವಾಗಿದೆ. 3. ಸಾಕ್ಷರತೆಯ ಕೊರತೆ. ಶಿಕ್ಷಣವೇ ಉತ್ತಮ ಉದ್ಯೋಗಕ್ಕೆ ದಾರಿ. ಸಮಾಜದಲ್ಲಿ ಸಾಕ್ಷರತೆ ಕಡಿಮೆ ಇದ್ದರೆ ಜನರು ಕಡಿಮೆ ವೇತನದ ಕೆಲಸ ಮಾಡುತ್ತಾರೆ, ನಿರುದ್ಯೋಗ ಹೆಚ್ಚಾಗುತ್ತದೆ. ಇದು ಬಡತನದ ಸ್ಪಷ್ಟ ಸೂಚಕವಾಗಿದೆ. 4. ಶುದ್ಧ ಕುಡಿಯುವ ನೀರಿನ ಕೊರತೆ. ಶುದ್ಧ ಕುಡಿಯುವ ನೀರು ಆರೋಗ್ಯಕ್ಕೆ ಅತ್ಯಂತ ಅಗತ್ಯ. ನೀರು ಸಿಗದಿದ್ದರೆ ರೋಗಗಳು ಹೆಚ್ಚಾಗುತ್ತವೆ, ವೈದ್ಯಕೀಯ ವೆಚ್ಚ ಹೆಚ್ಚಾಗುತ್ತದೆ. ಇದು ಬಡತನದ ಸ್ಥಿತಿಯನ್ನು ಸೂಚಿಸುತ್ತದೆ. 5. ಸೂಕ್ತ ವಸತಿ ಸೌಲಭ್ಯಗಳ ಕೊರತೆ, ಅಂದರೆ ಪಕ್ಕಾ ಮನೆ ಇಲ್ಲದಿರುವುದು. ಅಸುರಕ್ಷತೆ, ಅನಾರೋಗ್ಯ, ಮಾನಸಿಕ ಒತ್ತಡ ಇವೆಲ್ಲಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ವಸತಿ ಕೊರತೆಯು ಬಡತನದ ಸೂಚಕವಾಗಿದೆ. ಇವಾಗ ಅಸಮಾನತೆ ಸೂಚಕಗಳನ್ನು ನೋಡೋಣ. ಅಸಮಾನತೆ ಎಂದರೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ದೊರಕದಿರುವುದು. ಇದನ್ನು ಅಳೆಯಲು ಕೆಲವು ಸೂಚಕಗಳಿವೆ. ಅವುಗಳು ಯಾವುವು ಎಂದು ನೋಡೋಣ. ಮೊದಲಿಗೆ ಆದಾಯ ಅಸಮಾನ ವಿತರಣೆ, ಅಂದರೆ ಕೆಲವರಿಗೆ ಬಹಳಷ್ಟು ಆದಾಯವಿದ್ದು ಬಹುಜನರಿಗೆ ಕಡಿಮೆ ಆದಾಯ ಮಾತ್ರ ಇರುವ ಸ್ಥಿತಿ ಅಸಮಾನತೆಯನ್ನು ಸೂಚಿಸುತ್ತದೆ. ಆದಾಯದ ವ್ಯತ್ಯಾಸ ಹೆಚ್ಚಾದಷ್ಟು ಅಸಮಾನತೆ ಹೆಚ್ಚಾಗುತ್ತದೆ. 2. ಸಂಪತ್ತಿನ ಅಸಮಾನತೆ ಹಂಚಿಕೆ. ಭೂಮಿ, ಮನೆ, ಆಸ್ತಿ ಕೆಲವೇ ಜನರ ಬಳಿ ಕೇಂದ್ರೀಕೃತವಾದರೆ ಸಮಾಜದಲ್ಲಿ ಅಂತರ ಹೆಚ್ಚಾಗುತ್ತದೆ. ಇದು ತೀವ್ರ ಅಸಮಾನತೆಯ ಸೂಚಕವಾಗಿದೆ. 3. ಶಿಕ್ಷಣದಲ್ಲಿ ಅಸಮಾನತೆ. ಕೆಲವರಿಗೆ ಉತ್ತಮ ಶಿಕ್ಷಣ ದೊರಕುತ್ತದೆ, ಇನ್ನಿತರರಿಗೆ ಶಿಕ್ಷಣವೇ ಸಿಗುವುದಿಲ್ಲ. ಇದರಿಂದ ಮುಂದಿನ ಪೀಳಿಗೆಯಲ್ಲೂ ಅಸಮಾನತೆ ಮುಂದುವರಿಯುತ್ತದೆ. 4. ಆರೋಗ್ಯ ಸೌಲಭ್ಯಗಳಲ್ಲಿನ ವ್ಯತ್ಯಾಸ, ಅಂದರೆ ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ, ಇನ್ನಿತರರು ಮೂಲಭೂತ ಚಿಕಿತ್ಸೆಗೂ ವಂಚಿತರಾಗುತ್ತಾರೆ. ಇದು ಸಾಮಾಜಿಕ ಅಸಮಾನತೆಯನ್ನು ತೋರಿಸುತ್ತದೆ. 5. ಜೀವನ ಮಟ್ಟದ ವ್ಯತ್ಯಾಸ. ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಇವೆಲ್ಲದರಲ್ಲಿ ಅಂತರ ಸಮಾಜದ ಅಸಮಾನತೆಯ ಮುಖ್ಯ ಸೂಚಕವಾಗಿದೆ. ಒಟ್ಟಾರೆಯಾಗಿ ಬಡತನ ಮತ್ತು ಅಸಮಾನತೆ ಸೂಚಕಗಳು ಸಮಾಜದ ನೈಜ ಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಈ ಸೂಚಕಗಳ ಮೂಲಕ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬಹುದು, ದುರ್ಬಲ ವರ್ಗಗಳನ್ನು ಗುರುತಿಸಬಹುದು. ಆದ್ದರಿಂದ ಬಡತನ ಮತ್ತು ಅಸಮಾನತೆ ಸೂಚಕಗಳ ಅಧ್ಯಯನ ಅತ್ಯಂತ ಮುಖ್ಯವಾಗಿದೆ. ನೆಕ್ಸ್ಟ್ ನಾವು ಗಿನಿ ಗುಣಾಂಕ ಸೂಚ್ಯಂಕವನ್ನು ನೋಡೋಣ. ಒಂದು ದೇಶದಲ್ಲಿ ಅಥವಾ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತು
ಎಲ್ಲರನ್ನೂ ಸಮಾನವಾಗಿ ಹಂಚಿಕೆಯಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಅಳೆಯಲು ಬಳಸುವ ಮುಖ್ಯ ಸೂಚ್ಯಂಕವೇ ಗಿನಿ ಗುಣಾಂಕ ಸೂಚ್ಯಂಕ. ಸರಳವಾಗಿ ಹೇಳುವುದಾದರೆ ಗಿನಿ ಗುಣಾಂಕ ಸೂಚ್ಯಂಕವು ಸಮಾಜದ ಅಸಮಾನತೆ ಎಷ್ಟು ಇದೆ ಎಂಬುದನ್ನು ತೋರಿಸುತ್ತದೆ. ಇವಾಗ ಗಿನಿ ಗುಣಾಂಕದ ಅರ್ಥವನ್ನು ನೋಡೋಣ. ಸಮಾಜದಲ್ಲಿ ಜನರಿಗೆ ದೊರೆಯುವ ಆದಾಯ ಅಥವಾ ಸಂಪತ್ತು ಎಷ್ಟು ಸಮಾನವಾಗಿ ಅಥವಾ ಅಸಮಾನವಾಗಿ ವಿತರಿಸಲಾಗಿದೆ ಎಂಬುದನ್ನು ಅಳೆಯುವ ಸಂಖ್ಯಾತ್ಮಕ ಮಾಪಕವೇ ಗಿನಿ ಗುಣಾಂಕ ಸೂಚ್ಯಂಕ. ಇದು ಅಸಮಾನತೆ ಕಡಿಮೆಯೇ, ಅಸಮಾನತೆ ಹೆಚ್ಚಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಇವಾಗ ನಾವು ಗಿನಿ ಗುಣಾಂಕದ ಮೌಲ್ಯ ನೋಡೋಣ. ಗಿನಿ ಗುಣಾಂಕದ ಮೌಲ್ಯ 0ದಿಂದ 1ವರೆಗೂ ಇರುತ್ತದೆ. 0 ಮೌಲ್ಯವು ಸಮಾಜದಲ್ಲಿ ಪೂರ್ಣ ಸಮಾನತೆ ಇದೆಯೇ ಎಂದು ಸೂಚಿಸುತ್ತದೆ. ಅಂದರೆ ಎಲ್ಲರಿಗೂ ಸಮಾನ ಆದಾಯ ಇದೆಯೇ ಎಂದು ಸೂಚಿಸುತ್ತದೆ. 1 ಮೌಲ್ಯವು ಸಮಾಜದಲ್ಲಿ ಪೂರ್ಣ ಅಸಮಾನತೆ ಇದೆ ಎಂದು ಸೂಚಿಸುತ್ತದೆ. ಅಂದರೆ ಸಂಪೂರ್ಣ ಆದಾಯ ಒಬ್ಬ ವ್ಯಕ್ತಿಯ ಬಳಿ ಮಾತ್ರ ಇದೆ ಎಂದು ಸೂಚಿಸುತ್ತದೆ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಗಿನಿ ಗುಣಾಂಕ ಕಡಿಮೆ ಇದ್ದರೆ ಅಸಮಾನತೆ ಕಡಿಮೆ, ಗಿನಿ ಗುಣಾಂಕ ಹೆಚ್ಚು ಇದ್ದರೆ ಅಸಮಾನತೆ ಹೆಚ್ಚು. ಇವಾಗ ಗಿನಿ ಗುಣಾಂಕ ಇದು ಯಾಕೆ ಅಗತ್ಯವಾಗಿದೆ ಎಂದು ನೋಡೋಣ. ಗಿನಿ ಗುಣಾಂಕದ ಸೂಚ್ಯಂಕಗಳನ್ನು ಬಳಸುವ ಅವಶ್ಯಕತೆಗಳಿವೆ. ಏಕೆಂದರೆ ಮೊದಲನೇದು ಸಮಾಜದಲ್ಲಿನ ಆದಾಯ ಅಂತರವನ್ನು ತಿಳಿಯಲು, 2 ಬಡತನ ಮತ್ತು ಅಸಮಾನತೆಯ ಮಟ್ಟವನ್ನು ಅಳೆಯಲು, 3 ಸರ್ಕಾರದ ಆರ್ಥಿಕ ನೀತಿಗಳ ಪರಿಣಾಮವನ್ನು ಪರಿಶೀಲಿಸಲು, 4 ವಿಭಿನ್ನ ದೇಶಗಳ ಅಸಮಾನತೆಯನ್ನು ಹೋಲಿಸಲು. ಇವಾಗ ನಾವು ಗಿನಿ ಗುಣಾಂಕ ಮತ್ತು ಆದಾಯ ವಿತರಣೆಯನ್ನು ನೋಡೋಣ. ಒಂದು ದೇಶದಲ್ಲಿ ಶ್ರೀಮಂತ ವರ್ಗದ ಬಳಿ ಹೆಚ್ಚಿನ ಆದಾಯ ಕೇಂದ್ರೀಕೃತವಾದರೆ ಬಡವರ್ಗಕ್ಕೆ ಕಡಿಮೆ ಆದಾಯ ಮಾತ್ರ ದೊರಕುತ್ತದೆ. ಅಂತಹ ಸಮಾಜದಲ್ಲಿ ಗಿನಿ ಗುಣಾಂಕ ಮೌಲ್ಯ ಹೆಚ್ಚಾಗುತ್ತದೆ. ಆದರೆ ಆದಾಯ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾದರೆ ಗಿನಿ ಗುಣಾಂಕ ಮೌಲ್ಯ ಕಡಿಮೆಯಾಗುತ್ತದೆ. ಇವಾಗ ನಾವು ಗಿನಿ ಗುಣಾಂಕದ ಮೂಲಕ ಏನು ತಿಳಿಯಬಹುದು ಎಂದರೆ, ಗಿನಿ ಗುಣಾಂಕದ ಸೂಚ್ಯಂಕದಿಂದ ನಾವು ಸಮಾಜದಲ್ಲಿ ಅಸಮಾನತೆ ಹೆಚ್ಚಿದೆಯೋ ಕಡಿಮೆ ಇದೆಯೋ ಎಂದು ತಿಳಿಯಬಹುದು. ಬಡವರ್ಗ ಮತ್ತು ಶ್ರೀಮಂತ ವರ್ಗದ ನಡುವಿನ ಅಂತರ ತಿಳಿಯಬಹುದು. ಆರ್ಥಿಕ ಅಭಿವೃದ್ಧಿಯ ಫಲ ಎಲ್ಲರಿಗೂ ತಲುಪಿದೆಯೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಇವಾಗ ನಾವು ಗಿನಿ ಗುಣಾಂಕದ ಮಿತಿಗಳನ್ನು ನೋಡೋಣ. ಮೊದಲನೇದ್ದು, ಇದು ಕೇವಲ ಆದಾಯ ಅಥವಾ ಸಂಪತ್ತಿನ ಅಸಮಾನತೆಯನ್ನಷ್ಟೇ ತೋರಿಸುತ್ತದೆ. 2 ಶಿಕ್ಷಣ, ಆರೋಗ್ಯ ಮುಂತಾದ ಅಸಮಾನತೆಗಳನ್ನು ತೋರಿಸುವುದಿಲ್ಲ. 3 ಒಂದೇ ಗಿನಿ ಮೌಲ್ಯ ಹೊಂದಿರುವ 2 ಸಮಾಜಗಳಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಗಿನಿ ಗುಣಾಂಕ ಸೂಚ್ಯಂಕವು ಸಮಾಜದಲ್ಲಿನ ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನು ಅಳೆಯುವ ಅತ್ಯಂತ ಮುಖ್ಯವಾದ ಸೂಚ್ಯಂಕವಾಗಿದೆ. ಇದರಿಂದ ಸರ್ಕಾರಗಳು ಅಸಮಾನತೆಯನ್ನು ಕಡಿಮೆ ಮಾಡಲು ಸೂಕ್ತ ನೀತಿಗಳನ್ನು ರೂಪಿಸಬಹುದು. ನೆಕ್ಸ್ಟ್ ನಾವು ಮಾನವ ಬಡತನವನ್ನು ಅಳೆಯುವ ಸೂಚ್ಯಂಕವನ್ನು ನೋಡೋಣ. ಬಡತನ ಎಂದರೆ ಕೇವಲ ಹಣದ ಕೊರತೆ ಮಾತ್ರ ಅಲ್ಲ. ಒಬ್ಬ ವ್ಯಕ್ತಿಗೆ ಆರೋಗ್ಯ, ಶಿಕ್ಷಣ, ಗೌರವಯುತ ಜೀವನ ಮತ್ತು ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದು ಬಡತನವೇ. ಈ ರೀತಿಯ ಬಡತನವನ್ನು ಅಳೆಯಲು ರೂಪಿಸಿದ ಪ್ರಮುಖ ಸೂಚ್ಯಂಕವೇ ಮಾನವ ಬಡತನ ಸೂಚ್ಯಂಕ, ಅಂದರೆ HPI. ಈ ಸೂಚ್ಯಂಕವು ಸಮಾಜದಲ್ಲಿ ಜನರು ಎಷ್ಟು ವರ್ಷ ಬದುಕುತ್ತಿದ್ದಾರೆ, ಎಷ್ಟು ಶಿಕ್ಷಣ ಪಡೆದಿದ್ದಾರೆ, ಮಾನ್ಯ ಜೀವನ ನಡೆಸಲು ಅವಕಾಶ ಇದೆಯೇ ಎಂಬುದನ್ನು ತಿಳಿಸುತ್ತದೆ. ಇವಾಗ ನಾವು ಮಾನವ ಬಡತನ ಸೂಚ್ಯಂಕದ ಅರ್ಥವನ್ನು ನೋಡೋಣ. ಒಂದು ದೇಶದಲ್ಲಿ ಜನರು ಆರೋಗ್ಯ, ಶಿಕ್ಷಣ ಮತ್ತು ಬದುಕಿನ ಮೂಲಭೂತ ಸೌಲಭ್ಯಗಳಲ್ಲಿ ಎಷ್ಟು ಮಟ್ಟಿಗೆ ವಂಚಿತರಾಗಿದ್ದಾರೆ
ಎಂಬುದನ್ನು ಅಳೆಯುವ ಸೂಚ್ಯಂಕವೇ ಮಾನವ ಬಡತನ ಸೂಚ್ಯಂಕ. ಸರಳವಾಗಿ ಹೇಳಿದರೆ ಜನರ ಜೀವನದಲ್ಲಿ ಇರುವ ಅಭಾವದ ಮಟ್ಟವನ್ನು ತೋರಿಸುವ ಸೂಚ್ಯಂಕವೇ ಮಾನವ ಬಡತನ ಸೂಚ್ಯಂಕ. ಇವಾಗ ನಾವು ಮಾನವ ಬಡತನ ಸೂಚ್ಯಂಕ ರೂಪುಗೊಳ್ಳಲು ಕಾರಣಗಳೇನೆಂದು ನೋಡೋಣ. ಹಣದ ಆಧಾರದ ಮೇಲೆ ಮಾತ್ರ ಬಡತನ ಅಳೆಯುವುದು ಸಾಕಾಗಿಲ್ಲ. ಏಕೆಂದರೆ ಕೆಲವರಿಗೆ ಸ್ವಲ್ಪ ಆದಾಯ ಇದ್ದರೂ ಆರೋಗ್ಯ ಇಲ್ಲ, ಕೆಲವರು ಓದಿಲ್ಲ, ಕೆಲವರು ಗೌರವಯುತ ಜೀವನದಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಮಾನವ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡ ಸೂಚ್ಯಂಕ ಅಗತ್ಯವಾಗಿತ್ತು. ಇದರಿಂದ ಮಾನವ ಬಡತನ ಸೂಚ್ಯಂಕ ಹುಟ್ಟಿತು. ಇವಾಗ ನಾವು ಮಾನವ ಬಡತನ ಸೂಚ್ಯಂಕದ ಮೂಲ ಅಂಶ ಅಥವಾ ಮುಖ್ಯ ಅಂಶಗಳನ್ನು ನೋಡೋಣ. ಮೊದಲನೇದು ದೀರ್ಘ ಮತ್ತು ಆರೋಗ್ಯದ ಜೀವನದ ಕೊರತೆ. ಅಂದರೆ ಸಮಾಜದಲ್ಲಿ ಬಹುಜನರು ಕಡಿಮೆ ವಯಸ್ಸಿನಲ್ಲಿ ಸಾಯುತ್ತಿದ್ದಾರೆ. ಅದು ಆರೋಗ್ಯದ ಕೊರತೆಯನ್ನು ಸೂಚಿಸುತ್ತದೆ. ಅಪೌಷ್ಟಿಕತೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಕುಡಿಯುವ ನೀರಿನ ಅಭಾವ ಇವು ಮಾನವ ಬಡತನದ ಪ್ರಮುಖ ಲಕ್ಷಣಗಳಾಗಿವೆ. 2. ಜ್ಞಾನ ಮತ್ತು ಶಿಕ್ಷಣದ ಕೊರತೆ. ಶಿಕ್ಷಣವಿಲ್ಲದಿದ್ದರೆ ವ್ಯಕ್ತಿಗೆ ಉತ್ತಮ ಉದ್ಯೋಗ ಸಿಗುವುದಿಲ್ಲ, ಸಾಮಾಜಿಕ ಅರಿವು ಕಡಿಮೆಯಾಗುತ್ತದೆ. ಸಾಕ್ಷರತೆಯ ಕೊರತೆ ಇದ್ದರೆ ಆ ಸಮಾಜದಲ್ಲಿ ಮಾನವ ಬಡತನ ಹೆಚ್ಚಾಗಿದೆ ಎಂದು ಅರ್ಥ. 3. ಮಾನ್ಯ ಜೀವನ ಮಟ್ಟದ ಕೊರತೆ. ಅಂದರೆ ಒಬ್ಬ ವ್ಯಕ್ತಿಗೆ ಶುದ್ಧ ಕುಡಿಯುವ ನೀರು, ಸೂಕ್ತ ವಸತಿ, ಸ್ವಚ್ಛತೆ, ವಿದ್ಯುತ್ ಇವುಗಳೇ ಇಲ್ಲದಿದ್ದರೆ ಅವನು ಮಾನವ ಬಡತನದಲ್ಲಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಮುಂದೆ ನಾವು ಮಾನವ ಬಡತನ ಸೂಚ್ಯಂಕದ ಉದ್ದೇಶಗಳನ್ನು ನೋಡೋಣ. ಮೊದಲನೆಯದು ಸಮಾಜದಲ್ಲಿ ಬಡತನದ ನೈಜ ಮುಖವನ್ನು ತೋರಿಸುವುದು. 2. ಸರ್ಕಾರಕ್ಕೆ ದುರ್ಬಲ ವರ್ಗಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. 3. ಅಭಿವೃದ್ಧಿ ಯೋಜನೆಗಳ ಅಗತ್ಯತೆ ತಿಳಿಸುತ್ತದೆ. 4. ವಿವಿಧ ದೇಶಗಳ ಬಡತನದ ಮಟ್ಟವನ್ನು ಹೋಲಿಕೆ ಮಾಡುತ್ತದೆ. ನೆಕ್ಸ್ಟ್ ನಾವು ಮಾನವ ಬಡತನ ಸೂಚ್ಯಂಕದ ಮಹತ್ವವನ್ನು ನೋಡೋಣ. ಮೊದಲಿಗೆ ಕೇವಲ ಆದಾಯವಲ್ಲ, ಜೀವನದ ಗುಣಮಟ್ಟವೂ ಮುಖ್ಯವೆಂದು ತಿಳಿಸುತ್ತದೆ ಮತ್ತು ಅಭಿವೃದ್ಧಿ ಎಂದರೆ ಮಾನವನ ಅಭಿವೃದ್ಧಿಯೇ ಎಂದು ಅರ್ಥವಾಗುತ್ತದೆ. ಇದು ಮಾನವ ಕೇಂದ್ರೀಕೃತ ಅಭಿವೃದ್ಧಿಯ ಕಲ್ಪನೆಯನ್ನು ಬೆಳೆಸುತ್ತದೆ. ನೆಕ್ಸ್ಟ್ ನಾವು ಮಾನವ ಬಡತನ ಸೂಚ್ಯಂಕದ ಮಿತಿಗಳನ್ನು ನೋಡೋಣ. ಇದು ಎಲ್ಲ ದೇಶಗಳ ನೈಜ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತೋರಿಸುವುದಿಲ್ಲ. ಕೆಲವು ಸಾಮಾಜಿಕ ಅಸಮಾನತೆಗಳನ್ನು ಒಳಗೊಳ್ಳುವುದಿಲ್ಲ. ಸಂಖ್ಯೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಒಟ್ಟಾರೆಯಾಗಿ ಮಾನವ ಬಡತನ ಸೂಚ್ಯಂಕವು ಬಡತನವನ್ನು ಕೇವಲ ಹಣದ ಕೊರತೆಯಾಗಿ ನೋಡದೆ ಮಾನವನ ಸಂಪೂರ್ಣ ಜೀವನದ ಅಭಾವವನ್ನು ಅಳೆಯುವ ಅತ್ಯಂತ ಪ್ರಮುಖ ಸೂಚ್ಯಂಕವಾಗಿದೆ. ಇದು ಸಮಗ್ರ ಮಾನವ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ. ಒಟ್ಟಾರೆಯಾಗಿ ನಾವು ಆರ್ಥಿಕ ಅಭಿವೃದ್ಧಿಗೆ ಪರಿಚಯ ಎಂಬ ಲೆಸನ್ನಿಂದ ಆರ್ಥಿಕ ಅಭಿವೃದ್ಧಿಯ ನೈಜ ಅರ್ಥವನ್ನು ತಿಳಿಯಬಹುದು. ಆರ್ಥಿಕ ಅಭಿವೃದ್ಧಿ ಎಂದರೆ ಕೇವಲ ಆದಾಯ ಹೆಚ್ಚಳವಲ್ಲ ಎಂಬುದು ಅರ್ಥವಾಗುತ್ತದೆ. ಜನರ ಜೀವನ ಮಟ್ಟ ಸುಧಾರಿಸುವುದೇ ನಿಜವಾದ ಅಭಿವೃದ್ಧಿ ಎಂಬುದು ತಿಳಿಸುತ್ತದೆ. ಬಡತನ ಮತ್ತು ನಿರುದ್ಯೋಗವನ್ನು ಅಭಿವೃದ್ಧಿ ಹೇಗೆ ಕಡಿಮೆ ಮಾಡುತ್ತದೆ ಎಂಬುದನ್ನು ಗೊತ್ತಾಗುತ್ತದೆ. ಶಿಕ್ಷಣ ಮತ್ತು ಆರೋಗ್ಯದ ಮಹತ್ವವನ್ನು ತಿಳಿಯಬಹುದು. ಆರ್ಥಿಕ ಅಸಮಾನತೆ ಯಾಕೆ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಎಂಬುದನ್ನು ಅರಿಯಬಹುದು. ಅಭಿವೃದ್ಧಿಯ ಫಲ ಎಲ್ಲರಿಗೂ ತಲುಪಬೇಕೆಂದರೆ ಅಗತ್ಯತೆ ಸ್ಪಷ್ಟವಾಗುತ್ತದೆ. ಮಾನವ ಸಂಪನ್ಮೂಲಗಳ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಸರ್ಕಾರದ ಮಿತಿಗಳು ಅಭಿವೃದ್ಧಿಯಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ತಿಳಿಯಬಹುದು. ಸಮಗ್ರ ಅಭಿವೃದ್ಧಿಯ ಮೂಲಕ ಸಮಾಜದ
ಪ್ರಗತಿ ಸಾಧ್ಯ ಎಂಬುದನ್ನು ಈ ಪಾಠದ ಮೂಲಕ ನಾವು ತಿಳಿಯಬಹುದು. ಇವಾಗ ನಾವು ಈ ಪಾಠದ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲಿಗೆ 1 ಅಥವಾ 2 ಅಂಕದ ಕ್ವಶನ್ಸ್ ನೋಡೋಣ. 1. ಆರ್ಥಿಕ ಅಭಿವೃದ್ಧಿ ಎಂದರೇನು? 2. ಆರ್ಥಿಕ ಬೆಳವಣಿಗೆ ಎಂದರೇನು? 3. ಬಡತನದ ಅರ್ಥವನ್ನು ಹೇಳಿ. 4. ಅಸಮಾನತೆ ಎಂದರೇನು? 5. ಗಿನಿ ಗುಣಾಂಕ ಸೂಚ್ಯಂಕವೆಂದರೇನು? 6. ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು? 7. ಮಾನವ ಬಡತನ ಸೂಚ್ಯಂಕ ಎಂದರೇನು? 8. ಅಪೌಷ್ಟಿಕತೆ ಎಂದರೇನು? 9. ಜೀವನ ಮಟ್ಟ ಎಂದರೇನು? 10. ಆದಾಯದ ಅಸಮಾನ ವಿತರಣೆ ಎಂದರೇನು? ಇವಾಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದು, ಆರ್ಥಿಕ ಅಭಿವೃದ್ಧಿಯ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ. 2. ಬಡತನ ಉಂಟಾಗಲು ಕಾರಣಗಳನ್ನು ವಿವರಿಸಿ. 3. ಅಸಮಾನತೆ ಉಂಟಾಗುವ ಪ್ರಮುಖ ಕಾರಣಗಳನ್ನು ವಿವರಿಸಿ. 4. ಬಡತನ ಸೂಚಕಗಳನ್ನು ವಿವರಿಸಿ. 5. ಅಸಮಾನತೆ ಸೂಚಕಗಳನ್ನು ವಿವರಿಸಿ. 6. ಗಿನಿ ಗುಣಾಂಕ ಸೂಚ್ಯಂಕದ ಮಹತ್ವವನ್ನು ವಿವರಿಸಿ. 7. ಮಾನವ ಬಡತನ ಸೂಚ್ಯಂಕದ ಉದ್ದೇಶವನ್ನು ವಿವರಿಸಿ. 8. ಆರ್ಥಿಕ ಬೆಳವಣಿಗೆಯ ಮಿತಿಗಳನ್ನು ವಿವರಿಸಿ. ಇವಾಗ 10 ಅಥವಾ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. 2. ಬಡತನ ಮತ್ತು ಅಸಮಾನತೆಯ ಅರ್ಥ, ಕಾರಣಗಳು ಹಾಗೂ ಸೂಚಕಗಳನ್ನು ವಿವರಿಸಿ. 3. ಗಿನಿ ಗುಣಾಂಕ ಸೂಚ್ಯಂಕವನ್ನು ವಿವರಿಸಿ, ಅದರ ಅರ್ಥ, ಮೌಲ್ಯ ಮತ್ತು ಮಹತ್ವವನ್ನು ವಿವರಿಸಿ. 4. ಮಾನವ ಬಡತನ ಸೂಚ್ಯಂಕವನ್ನು ವಿವರಿಸಿ, ಅದರ ಅರ್ಥ, ಅಂಶಗಳು ಮತ್ತು ಮಹತ್ವವನ್ನು ವಿವರಿಸಿ. 5. ಆರ್ಥಿಕ ಅಭಿವೃದ್ಧಿಯ ವಿವಿಧ ಅಳತೆಗಳನ್ನು ವಿವರಿಸಿ. 6. ಆರ್ಥಿಕ ಅಭಿವೃದ್ಧಿಯು ಸಮಾಜದ ಪ್ರಗತಿಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿವರಿಸಿ. ಇದಿಷ್ಟು ಈ ಪಾಠದ ಕ್ವಶನ್ಸ್ಗಳು. ಏನಾದರೂ ಗೊಂದಲವಿದ್ದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.